ರಸ್ತೆ ಗುಂಡಿ ವಿಚಾರವಾಗಿ ಪ್ರಗತಿ ಪರಿಶೀಲನೆ ಹೇಗೆ ನಡೆಸ್ತಾ ಇದ್ರು ಡಿಸಿಎಂ ಸಾಹೇಬರು ಅನ್ನೋದು ನೋಡ್ತಾ ಇದ್ರೆ. ಇನ್ನೊಂದು ಕಡೆಗೆ ಈ ಏರಿಯಾದ ಜನ ಇಲ್ಲಿ ಹದಗೆಟ್ಟಿರುವಂತಹ ರಸ್ತೆಯ ಕಾರಣಕ್ಕೋಸ್ಕರ ಸಂಚಾರ ಮಾಡೋದೇ ದುರ್ಗಮ ಆಗ್ತಾ ಇದೆ, ನರಕ ಆಗಿದೆ, ನಮಗೆ ಲಿವಿಂಗ್ ಹೆಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಏರಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಲ್ಲಿ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಯಾಕೆ ಆಗಿಲ್ಲ, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಡೆಡ್ಲೈನ್ ಮುಗಿದ್ರೂ ರಸ್ತೆ ಗುಂಡಿ ಮುಚ್ಚದ ಬಿಬಿಎಂಪಿ. ಒಂದೇ ರಸ್ತೆಯಲ್ಲಿ ಬರೋಬ್ಬರಿ 50 ಗುಂಡಿ. ರಸ್ತೆ ಗುಂಡಿಗೆ ಸ್ಕಿಡ್ ಆಗಿ ಬಿದ್ದ ವೃದ್ಧ. ರಸ್ತೆ ಗುಂಡಿ ಮುಚ್ಚೋಕೆ ಸಿಎಂ ಡಿಸಿಎಂ ನೀಡಿದ್ದ ಡೆಡ್ಲೈನ್ ಮುಕ್ತಾಯ ಆಗಿದೆ. ಇದುವರೆಗೂ 6,000 ಗುಂಡಿಗಳನ್ನ ಮುಚ್ಚಿದೆ. ಇನ್ನು ಮುಚ್ಚೋದು ಬಾಕಿ ಇದೆ. ಅದಕ್ಕೆ ಸಾಕ್ಷಿ ಮಹದೇವಪುರ ವಲಯದ ಹೊರಮಾವು ಬಳಿಯ ರಾಮಯ್ಯ ಬಡಾವಣೆ ಮುಖ್ಯ ರಸ್ತೆ. ಒಂದೇ ಕಡೆ 30ಕ್ಕೂ ಹೆಚ್ಚು ಗುಂಡಿಗಳಿದೆ. ರಿಯಾಲಿಟಿ ಚೆಕ್. ರಾಮಯ್ಯ ಬಡಾವಣೆ. ಇದು ರಾಮಯ್ಯ ಬಡಾವಣೆಯ ಒಂದನೇ ಮುಖ್ಯ ರಸ್ತೆ. ಗಮನಿಸಬಹುದಾಗಿದೆ, ಒಂದೇ ಕಡೆನೇ ರಸ್ತೆಗಳು ಗುಂಡಿಗಳು ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನೋಂಥದ್ದು. ರಸ್ತೆಯ ಉದ್ದಕ್ಕೂ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೂಡ ಗುಂಡಿಗಳೇ ನಮಗೆ ದರ್ಶನ ಆಗ್ತಾ ಇದೆ. ನೋಡ್ಬೋದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ರಿಂದ 40 ಗುಂಡಿಗಳು ರಸ್ತೆಯಲ್ಲಿ ಇರುವಂಥದ್ದು. ವಾಹನ ಸವಾರರು ಗುಂಡಿಯ ಮಧ್ಯೆನೇ ಸಂಚಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪರಿಪಾಟ್ಲನ ಪಡ್ತಾ ಇದ್ದಾರೆ. ನೋಡ್ಬೋದಾಗಿದೆ ಚಿತ್ರಣದಲ್ಲಿ, ಯಾವ ಕಡೆ ನೋಡಿದ್ರೂ ಕೂಡ ಗುಂಡಿಗಳು. ಆ ಗುಂಡಿಯಲ್ಲಿ ನೀರು ನಿಂತ್ಕೊಂಡಿದೆ. ಆ ಸಿವೇಜ್ ವಾಟರ್ ಏನು ಬರುತ್ತೆ ಅದು ಗುಂಡಿಯಲ್ಲೇ ನಿಂತ್ಕೊಂಡಿರುವಂಥದ್ದು. ಆಟೋ ಚಾಲಕರು, ಬೈಕ್ ಸವಾರರು ಎಲ್ಲರೂ ಕೂಡ ಗುಂಡಿಯಲ್ಲೇ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗಮನಿಸ್ತಾ ಹೋಗ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿದೆ ಅಂತ. BBMP ಗುಂಡಿ ಮುಚ್ಚೋದಕ್ಕೆ DCM ಅವರು ಜೊತೆಗೆ CM ಅವರು ಗಡುವನ್ನು ಕೊಟ್ಟಿದ್ರು. ಆ ಗಡುವು ಕೂಡ ಮುಕ್ತಾಯ ಆಗಿದೆ. ಹೀಗಿದ್ರೂ ಕೂಡ ಗುಂಡಿಯನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ನೋಡ್ಬೋದು, ನಮ್ಮ ಕ್ಯಾಮ್ರಾ ಹೋದಷ್ಟು ದೂರಕ್ಕೂ ಕೂಡ, ಹಾಯಿಸಿದಷ್ಟು ದೂರಕ್ಕೂ ಕೂಡ ಗುಂಡಿಗಳು ನಮಗೆ ಕಂಡು ಬರ್ತಾನೆ ಇದೆ. ಈ ರೀತಿ ಇದ್ದರೆ ಎಲ್ಲಿ ಜನ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ? BBMP ಮಾತ್ರ ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಒಂದು ಕಡೆನೂ ಕೂಡ ನೆಲಸಮ ದಟ್ಟ ಆಗಿರ್ತಕ್ಕಂಥದ್ದು ಇಲ್ಲ, ಎಲ್ಲ ಗುಂಡಿಮಯ ಆಗಿದೆ. ವೆಹಿಕಲ್ ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ಸವಾರರನ್ನ ಮಾತಾಡಿಸ್ತೀನಿ. ಗುಂಡಿಗಳು ನೋಡ್ತಾ ಹೋಗ್ತಾ ಇದ್ದೀರಾ, ಯಾವ ರೀತಿ ಸಮಸ್ಯೆ? ಇಲ್ಲ, ಪೂರಾ ರೋಡ್ ಗಲೀಜ್ ಐತೆ. ರೋಡ್ ಗಲೀಜ್ ಅದ, ಪೂರಾ ಗಡ್ಡ, ಪಾನಿ ಇಲ್ಲ, ನೀರಿಲ್ಲ, ಜಾಸ್ತಿ ಹೋಗೋದಕ್ಕಾಗಲ್ಲ. ಎಲ್ಲ ಜಾಸ್ತಿ ನೀರಿಲ್ಲ, ರೋಡ್ ಕ್ಲೋಸ್ ಇಲ್ಲ ಸರ್. ಗುಂಡಿ ಇದೆ ಅಂತೇಳಿ ಅವರು ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಹೊರಮಾವಿನ ರಾಮಯ್ಯ ಬಡಾವಣೆ ಒಂದನೇ ಮುಖ್ಯ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. BBMP ಗುಂಡಿ ಮುಚ್ಚಿದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಈ ರಸ್ತೆಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಾಗ್ತಾ ಇರುವಂಥ ಸಮಸ್ಯೆ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರು ಓಡಾಡಲಿಕ್ಕೆ, ಸರಾಗವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಕಾದು ನೋಡಬೇಕಾಗಿದೆ. ಇನ್ನು ವರ್ಷಗಳೇ ಕಳೆದರೂ ಗುಂಡಿಗೆ ಡಾಂಬರೀಕರಣ ಮಾಡಿಲ್ಲ. ರಸ್ತೆಯಲ್ಲಿ ಸಂಚರಿಸುವುದು ವಾಹನ ಸವಾರರಿಗೆ ಸವಾಲಾಗಿದೆ. ಸಂಚರಿಸ್ತಾ ಇರುವಾಗಲೇ ವ್ಯಕ್ತಿಯೊಬ್ಬರು ಬಿದ್ದಿದ್ದಾರೆ ನೋಡಿ. ರಾಮಯ್ಯ ಬಡಾವಣೆ ಮುಖ್ಯ ರಸ್ತೆಯಲ್ಲಿ ಗುಂಡಿಯಿಂದ ಜನ ಬಿದ್ದಿದ್ದಾರೆ. ಅಪಘಾತಗಳಾಗಿದೆ. ಓಡಾಡೋದು ಕಷ್ಟ ಅಂತಿದ್ದಾರೆ ವಾಹನ ಸವಾರರು. ಇವಾಗ ಏನಿಲ್ಲ ಸರ್, 1 ವರ್ಷ ಅಲ್ಲ 2 ವರ್ಷದಿಂದ ಹಿಂಗೆ ಇದೆ. ಏನು ಮಾಡೋದು? ಯಾರು ಹೇಳ್ಕೊಡೋ ಸರ್? ಇಲ್ಲಿ ಗಾಡಿಗಳೆಲ್ಲ ಹಾಳಾಗ್ತವೆ. ಎಷ್ಟೇ ಹಾಕಿದ್ರು ಅಷ್ಟೇ, ಒಂದು ಹಾಕಿದ ಮೇಲೆ 1 ವಾರದ ಆದಮೇಲೆ ಆ ಥರನೇ ಇರುತ್ತೆ. ಅಲ್ಲಿಂದ ಆ ನಲ್ಲಿದಲ್ಲ, ಆ ನೀರು ಎಲ್ಲೂ ಹೋಗೋಕೆ ಚಾನ್ಸಸ್ ಇಲ್ಲ. ಗುಂಡಿಗಳು ಅಷ್ಟೇ ಇರೋದು ಸರ್. ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ, ಅಷ್ಟೇ ಇರೋದು. ಯಾರಾದ್ರೂ ಒಂದು ಡೆಲಿವರಿ ಅಂತ ಬಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಿಂಗೆ ಇದೆ ರೋಡ್, ವರ್ಷ ಗಂಟ್ಲೆ ಹಿಂಗೆ ಬಿದ್ದಂಗಿದೆ. ಯಾರು ನೋಡೋರಿಲ್ಲ, ಬರೋರಿಲ್ಲ, ಕೇಳೋರು ಇಲ್ಲ. ಒಟ್ಟಾರೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇದ್ದ ಡೆಡ್ಲೈನ್ ಅಂತ್ಯ ಆಗಿದೆ. ಆದರೂ ರಸ್ತೆ ಗುಂಡಿ ಮುಚ್ಚಿಲ್ಲ. BBMP ಎಚ್ಚೆತ್ತು ರಸ್ತೆ ಗುಂಡಿ ಮುಚ್ತಾರಾ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.